ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ಧಾರ್ಥ ಆನಂದ್ ಮಾಲೂರು. ಈ ತಿಂಗಳು 3ನೇ ತಾರೀಕು ಅಗ್ನಿ ಶ್ರೀಧರ್ ಸರ್ ನನಗೆ ಕರೆ ಮಾಡಿ ಮನೆಗೆ ಬರುವಂತ ಹೇಳ್ತಾರೆ. ನಾನು 3ನೇ ತಾರೀಕು ಅವ್ರ ಮನೆಗೆ ಹೋಗ್ತೀನಿ. ಅನೇಕ ವಿಚಾರಗಳನ್ನು ಮಾತಾಡ್ಕೊಂಡಿದ್ದಾದಮೇಲೆ ಒಂದು ವಿಚಾರವನ್ನು ಕೇಳ್ತಾರೆ. ಮಾಲೂರಿನ ಶಾಸಕರಾದಂಥ ನಂಜೇಗೌಡ ಅವರು ನಿಮಗೆ ಕೊಲೆ ಮಾಡಲಿಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅಂತ ನಿಮಗೆ ಮಾಹಿತಿ ಇದೆಯಾ ಅಂತ. ಈ ವಿಚಾರವನ್ನು ಅಗ್ನಿ ಸರ್ ಗಮನಕ್ಕೆ ನಮ್ಮ ಜೊತೆಲಿದ್ದಂಥ ಒಬ್ಬರು ಮಾಜಿ ಸಿಂಡಿಕೇಟ್ ಸದಸ್ಯರು ಅವ್ರ ಗಮನಕ್ಕೆ ತಂದಿರ್ತಾರೆ. ನಾನು ಹೇಳ್ತೀನಿ, ಹೌದು ಸರ್, ನನ್ನ ಗಮನಕ್ಕೆ ಬಂದಿದೆ. ಅದು ಕಳೆದ ತಿಂಗಳು 16-17ನೇ ತಾರೀಕು ನನ್ನ ಗಮನಕ್ಕೆ ಬಂತು. ಆದರೆ ನಾನು ಅದೆಲ್ಲ ವಿಚಾರಗಳನ್ನು ಕ್ರೋಢೀಕರಿಸಿ ಅದು ಸತ್ಯನೋ ಸುಳ್ಳು ಅಂತ ತಿಳ್ಕೊಳ್ಳೋಕೆ ಇಷ್ಟು ದಿನ ಆಗೋಯ್ತು ಅಂತ ಹೇಳ್ತೇನೆ. ಸರ್, ಇದು ಗೊತ್ತಾಗ್ತಾನೆ ಇಮಿಡಿಯೇಟ್ಲಿ ನಮ್ಮ ಗಮನಕ್ಕೆ ತರಬೇಕಿತ್ತಲ್ಲ, ನೀವು ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳ್ತಾರೆ. ನಾನು ಈ ಹಿಂದೆನೂ ಈ ಥರ ಅನೇಕ ಸರಿ ನನಗೆ ಮಾಹಿತಿ ಬಂದಿದೆ ಸರ್. ಅದು ಸತ್ಯನೋ ಸುಳ್ಳು ಅಂತ ತಿಳ್ಕೊಳ್ಳದೆ ನಿಮ್ಗೆ ಗಮನಕ್ಕೆ ತಂದರೆ ತಪ್ಪಾಗ್ತದೆ. ಈ ಹಿಂದೆನೂ ಕಾಂಗ್ರೆಸ್ ನಾಯಕರು ಒಂದಷ್ಟು ಜನ ಬೇರೆ ಬೇರೆ ಥರ ವಿಷಯಗಳನ್ನು ಹೇಳಿದ್ದಾರೆ. ಮತ್ತು ಅವ್ರ ಜೊತೆ ಇರೋರು ಅನೇಕ ವಿಚಾರಗಳನ್ನ ಜೊತೆ ಹಂಚ್ಕೊಂಡಿದ್ದಾರೆ. ಆ ಥರ ಯಾರೋ ಹೇಳಿರೋ ವಿಚಾರಗಳು ತೊಗೊಂಬಂದು ನಾವು ಬೀದಿಗಿಡೋಕ್ಕಾಗಲ್ವಲ್ಲ ಸರ್, ಅದು ಹೇಳಲಿಕ್ಕೂ ಆಗಲ್ಲ, ಅದು ತಪ್ಪಾಗ್ತದೇನೋ ಅನ್ನೋ ಕಾರಣಕ್ಕೆ ನಾನು ಹೇಳಿಲ್ಲ ಅನ್ನೋದು ವಿಚಾರವನ್ನು ಸಾರ್ ಗಮನಕ್ಕೆ ತಂದೆ. ಈಗ ಏನು ಮಾಡ್ಬೋದು ಅಂತ ಕೇಳಿದಾಗ ಅಗ್ನಿಶ್ರೀಧರ್ ಸರ್ ಹೇಳ್ತಾರೆ, ನಾನು ನಿನ್ನೆನೇ ನಂಜೇಗೌಡ ಜೊತೆ ಮಾತಾಡಿದೆ, ಅವ್ರ ಗಮನಕ್ಕೆ ತಂದಿದ್ದೀನಿ. ನನ್ನ ಮನೆಯಲ್ಲಿ ಬೆಳೀತಿರುವಂಥ ಹುಡುಗ, ನಮ್ಮ ಹುಡುಗ, ಈ ಭ್ರಷ್ಟಾಚಾರ ವಿರೋಧಿ ಏನು ಕೆಲಸಗಳಿವೆ ಇದನ್ನು ನಾವೇ ಮಾಡಲಿಕ್ಕೆ ಹೇಳಿದ್ದೀವಿ, ಇನ್ನೂ ಜಾಸ್ತಿ ಮಾಡಲಿಕ್ಕೆ ಹೇಳಿದ್ದೀವಿ, ಕಡಿಮೆ ಮಾಡೋದು ನಾವೆಲ್ಲೂ ಹೇಳ್ತಾ ಇಲ್ಲ. ಯಾಕೆ ಅಂದರೆ ನಾವು RDS ಮಾಡಿದಾಗಲೂ ಸಹ ಸಾರು ಅನೇಕ ಹಿರಿಯರು RDS ಮಾಡಿದಾಗ ಜಾತಿ ಸಮಸ್ಯೆಗಿಂತಲೂ ಈ ದೇಶದಲ್ಲಿ ಅತಿ ಹೆಚ್ಚು ಕಾಡ್ತಾ ಇರೋದು ಅದು ಭ್ರಷ್ಟಾಚಾರ ಅಂತ ಪರಿಗಣಿಸಲಾಯಿತು. ಯಾಕೆಂದರೆ ಇವತ್ತು ಜಾತಿ ಸಂಘಟನೆಗಳನ್ನು, ಜಾತಿಗಳನ್ನು ಮತ್ತು ಜಾತಿಯನ್ನು ಬೆಂಬಲಿಸುವಂಥ ಜನಗಳನ್ನು, ನಾಯಕರನ್ನು ಉಳಿಸ್ತಿರೋದು, ಬೆಳೆಸ್ತಿರೋದು ಈ ಭ್ರಷ್ಟಾಚಾರದ ಹಣದ ಮೂಲಕ. ಈ ಬಹುತೇಕ ದೇಶದ ಅನೇಕ ಸಮಸ್ಯೆಗಳಿಗೆ ಭ್ರಷ್ಟಾಚಾರ ನೇರ ಕಾರಣ ಆಗಿದೆ. ಈ ಕಾನೂನು ಬಾಹಿರ ಹಣ ಏನಿದೆ, ಈ ಭ್ರಷ್ಟಾಚಾರದ ಹಣ, ಇದು ಈ ವೇಷವಾಟಿಕೆ, ಡ್ರಗ್ಸು, ಗಾಂಜಾ, ಈ ಸರ್ಕಾರಿ ಭೂಮಿಗಳದ್ದು ಕೊಳ್ಳೆ ಹೊಡೆಯೋದು, ಈ ಸರ್ಕಾರಿ ಕಾಮಗಾರಿಗಳಲ್ಲಿ ದರೋಡೆ, ಇವೆಲ್ಲವೂ ಕೂಡ ಭ್ರಷ್ಟಾಚಾರದ ಹಣದ ಈ ದೇಶದ ಅತಿ ದೊಡ್ಡ ಸಮಸ್ಯೆಯಾಗಿ ನಾವು ಪರಿಗಣಿಸಿದ್ವಿ. ಹಾಗಾಗಿ RDS ಭ್ರಷ್ಟಾಚಾರದ ವಿರೋಧವಾಗಿ ಒಂದಷ್ಟು ಕೆಲಸಗಳು ಮಾಡಬೇಕು ಅಂತ ತೀರ್ಮಾನ ಆಗಿತ್ತು. ಅದರ ಭಾಗ ಇದುವಾಗಿ ನಾವು ಕೆಲಸಗಳು ಮಾಡ್ತಾಯಿದ್ವಿ. ಇದನ್ನು ಮಾಲೂರಿನ ಶಾಸಕರ ಗಮನಕ್ಕೆ ಅಗ್ನಿಶ್ರೀಧರ್ ಸರ್ ತಂದಿದ್ದೇನೆ ಅಂತ ಸಾರ್ ಹೇಳಿದ್ರು. ಆತನಿಗೆ ಮಾತಾಡಿದ್ದೀನಿ, ಇದೆಲ್ಲ ಸರಿ ಇಲ್ಲ, ನಮ್ಮ ಮನೆಯಲ್ಲಿ ಬೆಳೆದಿರೋಂಥ ಹುಡುಗ, ಹಾಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾವು ಸುಮ್ಮನೆ ಬಿಡೋದಿಲ್ಲ, ನಾವು ಅದನ್ನು ಬೇರೆ ಥರ ಮಾಡೋ ಥರ ಮಾಡ್ತೀವಿ ಅನ್ನೋ ಥರ ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ. ಮತ್ತು ಇನ್ನೊಂದು ವಿಚಾರನ ಶಾಸಕರ ಗಮನಕ್ಕೆ ತಂದಿದ್ದಾರೆ. ನಮ್ಮ ಹೆಸರುಗಳು ಹೇಳ್ಕೊಂಡು ಅಲ್ಲಿ ಏನಾದರೂ ಮಾಡ್ತಾ ಇದ್ರೆ, ಮಾಡಬಾರ್ದನ್ನು ಮಾಡ್ತಾ ಇದ್ರೆ, ಅಥವಾ ಅವ್ರುಗಳೇನಾದರೂ ಅವರ ಪ್ರಭಾವನ ಬಳಸ್ಕೊಂಡು ಯಾವುದಾದ್ರು ದುಡ್ಡುಗಳು ಮಾಡ್ಕೊಂಡಿದ್ರೆ, ಅಥವಾ ಯಾವುದೊಂದು ದೊಡ್ಡ ದೊಡ್ಡ ಲೂಟಿ ಮಾಡಿದರೆ, ಅದು ತಪ್ಪು ಕೆಲಸ ಮಾಡಿ ನಮ್ಮ ಗಮನಕ್ಕೆ ತನ್ನಿ ಅನ್ನೋ ಮಾತನ್ನು ಹೇಳಿದ್ದೀನಿ ಅಂತ ಹೇಳಿದ್ರು. ನಾನು ಇದನ್ನು ಸ್ವಾಗತಿಸ್ತೇನೆ. ಈ ಹಿಂದೆನೂ ಕೂಡ ಶಾಸಕರು ಪಟಾಲಂ, ನಾವು ಬೇರೆ ಸರ್ಕಾರಿ ಭೂಮಿಗಳು ಉಳಿಸೋ ವಿಚಾರವಾಗಿ ಯಾವುದೋ ಚಿಕ್ಕತಿರ್ತಿ, ತೋರನಹಳ್ಳಿ, ಶಿವರಪಟ್ಟಣ, ದೊಡ್ಡ ಶಿವಾರ, ಮತ್ತು ಅದು ಉಂಗೇನಹಳ್ಳಿ, GI ಗೊಲ್ಲಹಳ್ಳಿ, ನಿದ್ರಮಂಗ್ಲ, ಇದ್ಯಾವುದು ಹಗರ, ಮತ್ತು ಕೆಲವೊಂದು ಮಜರೆ ಗ್ರಾಮಗಳು, ಗಂಗಾಪುರ, ಮಾದನಟ್ಟಿ, ಈ ಭಾಗಗಳಲ್ಲೆಲ್ಲ ನಾವು ಸರ್ಕಾರಿ ಜಮೀನುಗಳೇನು ಉಳಿಸಿದ್ರಿ, ಆ ಸರ್ಕಾರಿ ಜಮೀನು ಉಳಿವಿಯಲ್ಲೇ ನಾವು ಯಾವಾದ್ರೂ ಹಣ ತಗೊಂಡಿದ್ರೆ, ಅಥವಾ ನಮ್ಮ ಪ್ರಭಾವನ ಬಳಸ್ಕೊಂಡು ನಮ್ಮ ಸ್ವಂತ ಕೆಲಸಗಳು ಯಾವನ್ನ ಮಾಡ್ಕೊಂಡಿದ್ರೆ, ನಾವು ಜಮೀನು ಮಾಡ್ಕೊಂಡ್ರೆ ನೀವು ಮುಕ್ತವಾಗಿ ಸಾರ್ ಗಮನಕ್ಕೆ ತರಬಹುದು, ಅಗ್ನಿಶ್ರೀಧರ್ ಸರ್ ಗಮನಕ್ಕೆ. ನಾನು ಮಾಲೂರಿನ ಜನರ ಗಮನಕ್ಕೆ ತರ್ತಿರೋದೇನೆಂದರೆ, ನನಗೆ ಈ ವಿಚಾರ 16-17ನೇ ತಾರೀಕು ಗೊತ್ತಾಗ್ತದೆ. ನಾನು ಅದನ್ನು ಅವರ ಸುತ್ತು, ನನಗೆ ಗಮನಕ್ಕೆ ಯಾರು ತರ್ತಾರೆ ಅವರ ಸುತ್ತು ಇರೋ ಜನಗಳಿಗೆ ವಿಚಾರಿಸ್ಕೊಂಡು 100% ಇದು ಸತ್ಯ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇದನ್ನು SP ಸರ್ ಗಮನಕ್ಕೆ ತಂದಿದ್ದೇನೆ. ಅಂದರೆ ಅದಕ್ಕೆ ಮುಂಚೆನೇ ನಾನು ಶ್ರೀಧರ್ ಸರ್ ಹತ್ರ ಮಾತಾಡ್ಕೊಂಡಿದ್ದೆ. ಅದನ್ನು ಇದೇನೋ ಒಂದು ಕೊಲೆ ಸುಪಾರಿ ಕೊಡುವಂಥದ್ದು ಒಂದು ಸಣ್ಣ ಪುಟ್ಟ ಆರೋಪ ಅಲ್ಲ, ಅತಿ ದೊಡ್ಡ ಆರೋಪ ಇದು. ನಾನು ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟು ಅವ್ರು ಮಾಡಿಬಿಟ್ಟಿದ್ದಾರೆ ಅಂತ ನಾನು ಜಡ್ಜ್ಮೆಂಟ್ ಕೊಡ್ತಿಲ್ಲ. ಆದರೆ ನನ್ನ ಗಮನಕ್ಕೆ 100% ಬಂದಿದೆ, ನನ್ನ ಹತ್ರ ಸೋರ್ಸ್ ಇದೆ. ನಾನು ಅದಕ್ಕಾಗಿ ನಾನು ಇಷ್ಟು ಧೈರ್ಯವಾಗಿ ಹೊರಗಡೆ ಹೇಳ್ತಾ ಇದ್ದೀನಿ. ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಅಗ್ನಿಶ್ರೀಧರ್ ಸರ್ 3ನೇ ತಾರೀಕಿಗೆ ನನಗೆ ವಿಡಿಯೋ ಮಾಡೋಕ್ಕೆ ಹೇಳಿದರು. ಫಸ್ಟ್ ವಿಡಿಯೋ ಮಾಡಿ ಹೊರಗಡೆ ಬಿಡು, ಜನಕ್ಕೆ ಗೊತ್ತಾಗಲಿ ಇದು ಏನೇನು ನಡೀತಿದೆ ಅಂತ. ಅದಾದಮೇಲೆ ನನಗೆ ಅವರು ಹೈಕೋರ್ಟ್ಗೆ ಒಂದು ಪಿಟಿಷನ್ ಹಾಕ್ಕೊಳ್ಳೋಕೆ ಹೇಳಿದರು ಈ ವಿಚಾರ ಬಗ್ಗೆ. ನಾನು ಅಡ್ವೊಕೇಟ್ ಸರ್ ನಂಬರ್ ಕೊಟ್ಟರು, ಅವ್ರ ಹತ್ರ ಮಾತಾಡಿದ ಮೇಲೆ ಗೊತ್ತಾಯಿತು, ನೀವು ಹಿಂದೆ ಇಂಥದ್ದೇನಾದರೂ ಪ್ರಕರಣಗಳಾಗಿದ್ರೆ ಅದನ್ನು ಗಮನಕ್ಕೆ ತಂದು ಹೋಮ್ ಮಿನಿಸ್ಟ್ರಿಗೆ ಒಂದು ಲೆಟ್ರ್ ಕೊಡಿ ಅಂತ ಹೇಳಿದರು. ನಾನು ಹಿಂದೆ ಸುನೀಲ್ ನಂಜೇಗೌಡ ಮಗ ಮೇಲೆ ಆಗಿರೋ FIR, ಅವಾಗ ಅವ್ರು ಹಾಕಿರೋ ಬೆದರಿಕೆಗಳು, ಅದಾದಮೇಲೆ ಅವ್ರು ಮಾತಾಡ್ತಿರೋ ಅವ್ರ ಮಾತುಗಳೆಲ್ಲ ಸೇರ್ಕೊಂಡು ಒಂದು ವಿಷಯನ ಸಾರ್ ಗಮನಕ್ಕೆ ತಂದೆ. ಅದಾದಮೇಲೆ ಯಾವಾಗಾದರೂ ಸರ್ಕಾರಕ್ಕಾಗಲಿ
ಅಥವಾ ಹೈಯರ್ ಅಥಾರಿಟಿಗಾಗಲಿ ನೀವು ಗಮನಕ್ಕೆ ತಂದಿದ್ದೀರಾ ಅಂದಾಗ ನಾನು 3 ತಿಂಗಳಿಂದ ಹೋಮ್ ಮಿನಿಸ್ಟ್ರಿಗೆ ಒಂದು ಲೆಟರ್ ಕೊಟ್ಟಿದ್ದೆ. ಅದ್ರ ಅಪ್ಡೇಟ್ಸ್ ಏನಿದೆ ತಿಳ್ಕೊಂಡು ಬನ್ನಿ, ನಾವು ಹೈಕೋರ್ಟ್ಗೆ ಹೋಗೋಣ ಅಂತ ಹೇಳಿದ್ರು. ನಾನು ಹೋಮ್ ಮಿನಿಸ್ಟರ್ ಸರ್ ಆಫೀಸ್ಗೆ ಹೋದೆ. ಅವ್ರು ಅಲ್ಲಿಂದ IDGP ಆಫೀಸ್ಗೆ ಹೋದೆ. IDGP ಆಫೀಸ್ ಅವ್ರ ಆಫೀಸಿಂದ ಅದನ್ನು IGP ಆಫೀಸ್ ಕಳಿಸ್ಕೊಟ್ಟಿದ್ರು. IGP ಸರ್ ಹತ್ರ ಹೋದಾಗ ಅವರು ಅದನ್ನು SP ಸರ್ ಆಫೀಸ್ಗೆ ಕಳಿಸ್ಕೊಟ್ಟಿದ್ರು. ಸೊ SP ಸರ್ನ ಹೋಗಿ ಭೇಟಿ ಮಾಡಿದೆ. ನನಗೆ SP ಸರ್ನ ಭೇಟಿ ಮಾಡಿದಾಗ ನನ್ನ ಗಮನಕ್ಕೆ ಬಂದಿದ್ದೇನೆಂದರೆ, ಬಹುತೇಕ ಈ ಥರ ವಿಚಾರಗಳು SP ಸರ್ಗೆ ಗೊತ್ತಿತ್ತು ಅನ್ನೋದು ನನಗೆ ಅಂದಾಜು, ಅದು ಸತ್ಯ ಅಂತಲ್ಲ. ಅವ್ರ ಜೊತೆ ಮಾತಾಡಿದ್ರೆ ನನಗೆ ಗೊತ್ತಾಯಿತು. ಬಹುತೇಕ ಕೆಲವೊಂದು ಮಾಲೂರಲ್ಲಿ ನಡೀತಾರಂಥ ಈ ಲ್ಯಾಂಡ್ ಟ್ಯಾಂಪರಿಂಗ್ ಇರ್ಬೋದು, ಅನೈತಿಕ ಚಟುವಟಿಕೆಗಳಿರ್ಬೋದು, ಈ ಕಲ್ಲು ಮಣ್ಣು ಗಣಿಗಾರಿಕೆಗಳಿರ್ಬೋದು, ಅವೆಲ್ಲವೂ ಕೂಡ SP ಸರ್ ಗಮನಕ್ಕಿತ್ತು. ಮತ್ತು ನಾವೇನು ಮಾಡ್ತಾಯಿದ್ರಿ, ಫಸ್ಟ್ ಆಫ್ ಆಲ್ ನಮ್ಮನ್ನು ಅಧಿಕಾರಿಗಳು ಯಾಕೆ ಗೌರವಪೂರ್ವಕವಾಗಿ ಕಾಣ್ತಾರೆ ಅಂದರೆ, ನಾವು ಕಳ್ಳರಲ್ಲ, ಕಾಕರಲ್ಲ, ದರೋಡೆಕೋರಲ್ಲ, ನಾವು ರೋಲ್ ಕಾಲಗಳಲ್ಲ. ಹಂಗಾಗಿ ನಾವು 100% 99 ಅಲ್ಲ, 100ಕ್ಕೆ 100% ಸರಿ ಇರೋದಕ್ಕಾಗಿ ನಮಗೆ ಗೌರವಪೂರ್ವಕವಾಗಿ ಮಾತಾಡ್ತಾರೆ. ಈಗ ಅಗ್ನಿ ಶ್ರೀಧರ್ ಸರ್ ಆಲ್ರೆಡಿ ನಂಜೇಗೌಡರು ಫೋನ್ ಮಾಡಿ ಮಾತಾಡಿದ್ದಾರೆ. ಅದೇನು ಅವ್ರಿಗೆ ಹೇಳಬೇಕೋ ಅದನ್ನು ಹೇಳಿದ್ದಾರೆ. ನಾವು ಕೂಡ ಕಾನೂನಾತ್ಮಕವಾಗಿ ಏನು ಅಪ್ರೋಚ್ ಆಗಬೇಕಿತ್ತು ಅದನ್ನು ಆಲ್ರೆಡಿ ಆಗಿದ್ವಿ. ಖಂಡಿತವಾಗಿಯೂ ಅದೊಂದು ಒಳ್ಳೆಯ ಔಟ್ಪುಟ್ ಅಂತ ಬರ್ತದೆ. ಮಾಲೂರಿನ ಶಾಸಕರು ಕೊಲೆ ಸುಪಾರಿ ಕೊಟ್ಟರು ಅನ್ನೋದಕ್ಕೆ ನಮ್ಮ ಹತ್ರ ಬಲವಾದಂಥ ಸಾಕ್ಷ್ಯಾಧಾರಗಳು ಇದ್ದಾವೆ. ಇದು ಆರೋಪ ಅಷ್ಟೇ, ನಾನು ಅದನ್ನು ಜಡ್ಜ್ಮೆಂಟ್ ಕೊಡ್ತಾಯಿಲ್ಲ. ನಾನು ಈಗ ಶಾಸಕರಿಗೆ ಗಮನಕ್ಕೆ ತರೋದೇನೆಂದರೆ, ನಿಮಗಿದು ಸುಳ್ಳು ಅನ್ನೋದಾದರೆ ನೀವು ಕೂಡ ಒಂದು ಕಂಪ್ಲೇಂಟ್ ಕೊಡ್ಬೋದು. ಹೋಗಿ SP ಸರ್ ಹತ್ರನೋ ಅಥವಾ ನಿಮಗೆ ಬೇಕಾಗಿದ್ದ ಕಡೆನೋ ಒಂದು ದೂರನ್ನು ಕೊಟ್ಟು ಇದನ್ನು ತನಿಖೆ ಮಾಡಿಸ್ಬೋದು. ಇದನ್ನು ನೀವು ನಮ್ಮ ಮೇಲೆ ಆರೋಪ ಮಾಡಿ ಇದು ಸುಳ್ಳಿದ್ರೂ ಕೂಡ ಇವರು ಆರೋಪ ಮಾಡ್ತಿದ್ದಾರೆ ಅಂತೇಳಿ ನೀವು ಕಾನೂನಾತ್ಮಕವಾಗಿ ಕ್ರಮ ತಾಳಕ್ಕೆ ನೀವು ಒಂದು ದೂರನ್ನ ನಾಳೆನೇ ಕೊಡ್ಬೋದು. ಮತ್ತು ನನ್ನ ಹತ್ರ ಏನೇನು ಸೋರ್ಸ್ ಇದೆ ನಾನು ಎಲ್ಲವನ್ನೂ ಕೂಡ ಕಡಿದೆ. ಮತ್ತು ನಮ್ಮ ಅದರ ಘಟನೆಗೆ ಸಾಕ್ಷಿಯಾದಂಥ ಜನಗಳಿದ್ದಾರೆ. ಹಂಗಾಗಿ ನನಗೇನು ಇದ್ರ ಬಗ್ಗೆ ಏನೂ ಭಯ ಇಲ್ಲ, ಅದು ಸಾಕ್ಷಿ ಬಂದು ಹೇಳ್ತಾರೆ. ಇದು ಬಿಟ್ಟು ಈ ಕೊಲೆ ಸುಪಾರಿ ಇದೆಲ್ಲ ನಾವು ಎದುರ್ಕೊಳ್ಳಲ್ಲ, ನಾವು ಅದ್ರ ಬಗ್ಗೆ ಬಿಡಿ, ನಾವು ತಲೆನೂ ಕೆಡಿಸ್ಕೊಳ್ಳೋ. ಯಾವುದೋ ಆಕ್ಸಿಡೆಂಟು ಇಲ್ಲ ಪ್ರಕೃತಿ ವಿಕೋಪಗಳಾಗಿ ಸತ್ತೋದ್ರೆ ನಾವೇನು ತಲೆ ಕೆಡಿಸ್ಕೊಳ್ಳೋ, ಹಂಗೆ ಇದು ಅಂದ್ಕೊಂಡ್ಬಿಡ್ತೀವಿ. ನಾವು ಹೋರಾಟ ಮಾಡ್ತಾಯಿದ್ರಿ ಭ್ರಷ್ಟ ವಿರುದ್ಧ, ಡೆಫಿನೆಟ್ಲಿ ನಾವು ಅದನ್ನು ಹೋರಾಟ ಮಾಡ್ತೀವಿ, ದೊಡ್ಡ ಮಟ್ಟಕ್ಕೆ ಮಾಡ್ತೀವಿ. ಅದ್ರ ಬಗ್ಗೆ ನಾವೇನೋ ತಲೆ ಕೆಡಿಸ್ಕೊಳ್ಳಲ್ಲ, ನಮಗೇನಾದ್ರು ಅಗತ್ಯ ಇಲ್ಲ. ಆದರೆ ನಾನು ಶಾಸಕರ ಗಮನಕ್ಕೆ ಬರೋದೇನೆಂದರೆ, ಶಾಸಕರೇ, ನಾನು ನಿಮ್ಮ ಮೇಲೆ ಮಾಡ್ತಿರೋ ಆರೋಪಗಳೇನು ಭ್ರಷ್ಟಾಚಾರದು. ನಾನು ಮಾಡಿರೋದು ಯಾವುದಾನ ಒಂದು ಆರೋಪ ಸುಳ್ಳಿದೆ ಅಂತ ನೀವು ಇವತ್ತವರೆಗೂ ಸಾಬೀತು ಮಾಡಿದ್ರಾ? ದಾಖಲಾತಿಗಳು ಕೆಲವರು ಕೇಳಿದ್ರು ನಿಮ್ಮ ಪಕ್ಷದವರು. ನಾನು ಮಾಲೂರು ಪೊಲೀಸ್ ಸ್ಟೇಷನಲ್ಲಿ ಮತ್ತು ಮಾಸ್ತಿ ಪೊಲೀಸ್ ಸ್ಟೇಷನಲ್ಲಿ ಲೆಟರ್ ಕೊಟ್ಟೆ. ಈ ಥರ ಹಗರಣಗಳಿಗೆ ಸಂಬಂಧಿಸಿದಂತೆ ಈ ಥರ ದಾಖಲಾತಿಗಳು ನಾನು ಹಂಚುತ್ತೇನೆ, ಅನುಮತಿ ಕೊಡ್ತಾ ಅನುಮತಿನೇ ಕೊಟ್ಟಿಲ್ಲ. ಕೊಡಿಸ್ರಿ, ನಾಳೆ ನಾನು ಡಾಕ್ಯುಮೆಂಟ್ನ ಹಂಚಿಕೆ ಮಾಡ್ತೀನಿ. ನೀವು ನಾವು ಹೇಳಿರೋ ಆರೋಪಗಳನ್ನು ನಿರಾಕರಿಸಕ್ಕೆ ರೆಡಿ ಇಲ್ಲ, ಅದನ್ನು ಕೌಂಟ್ರ್ ಮಾಡೋಕ್ಕೆ ರೆಡಿ ಇಲ್ಲ. ನಾವು ದಾಖಲಾತಿಗಳು ಹಂಚ್ತೀನಿ ಅಂದರೆ ಹಂಚಕ್ಕೂ ಬಿಡ್ತಾ ಇಲ್ಲ. ನೀವು ಈ ಥರ ಈ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಇಳಬಾರ್ದು. ಮಾಲೂರಿನ ಕಾಂಗ್ರೆಸ್ನ ಕಾರ್ಯಕರ್ತರು ನಾಯಕರು ನೋಡಬೇಕು. ಸೊ ಒಂದು ಹುಡುಗನ ಭ್ರಷ್ಟಾಚಾರಿ ವಿರೋಧಿ ನೀತಿಯನ್ನು ಖಂಡಿಸಿ ನೀವು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡೋಬಿಟ್ಟು ಕೊಲೆ ಸುಪಾರಿ ಕೊಡೋ ಮಟ್ಟಕ್ಕೆ ಹೋಗಿದ್ದೀರಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಇವತ್ತು ಮಾಲೂರು ಕಾಂಗ್ರೆಸ್ ಹೇಗೆ ಇದೆ ಅಂತ. ಸೊ ಇದಾದಮೇಲೆ ಇನ್ನೊಂದಷ್ಟು ಕೆಲವು ವಿಚಾರಗಳಿವೆ. ನಾನು ಅವತ್ತು ಹೇಳಿದೆ ನಂಜೇಗೌಡರ ಬಗ್ಗೆ, ನೀವು ನಾನು ನಿಮ್ಮ ಬಗ್ಗೆ ನಿಮ್ಮ ಮೇಲೆ ಮಾತಾಡಬಾರ್ದು ಅಂದರೆ ನೀವೊಂದು ಕೆಲಸ ಮಾಡಿ, ನಿಮ್ಮ ಇಡೀ ಕುಟುಂಬ ಜೊತೆ ಹೋಗಿ ನಾನೇನೇನು ಹೇಳಿದ್ದೆ, ಏನೋ ಈ ಮೆಗಾ ಡೈರಿಯಲ್ಲಿ ಇರ್ಬೋದು, ನೇಮಕಾತಿಯಲ್ಲಿ ಇರ್ಬೋದು, ಅಥವಾ ಅಕ್ರಮ ಭೂ ಮಂಜೂರಾತಿ ಇರ್ಬೋದು, ಇನ್ನು ಇತರೆ ವಿಚಾರಗಳು ನಾನೇನು ಪ್ರಸ್ತಾಪ ಮಾಡಿದ್ದೀನಿ, ಈ ಇಲ್ಲಿಗಲ್ ಕ್ರಷರ್ ವಿಚಾರ ಇರ್ಬೋದು, ಈ ವಿಚಾರಗಳಲ್ಲಿ ನಿಮ್ಮ ಪಾತ್ರ ಇಲ್ಲ ಅನ್ನೋದಾದರೆ ಇಡೀ ನಿಮ್ಮ ಕುಟುಂಬ ಸಮೇತ ನಿಮ್ಮ ಮನೆ ದೇವರ ಹತ್ರ ಹೋಗಿ ನೀವು ಪ್ರಮಾಣ ಮಾಡಿ, ನಾನು ಇಲ್ಲೆಲ್ಲೋ ₹1 ದುಡ್ಡು ತಗೊಂಡಿಲ್ಲ, ನಾನು ಇದರಲ್ಲೆಲ್ಲೂ ಪಾತ್ರ ಇಲ್ಲ, ಇದರಲ್ಲಿ ಯಾವ ಹಗರಣ ನಡೆದಿಲ್ಲ ಅಂತ ನೀವೇನಾದ್ರು ಪ್ರಮಾಣ ಮಾಡಿದ್ರೆ, ಇಲ್ಲಾಂದರೆ ನಮ್ಮ ಇಡೀ ಕುಟುಂಬ ಸರ್ವನಾಶ ಆಗಲಿ ಅಂತ ನೀವು ಪ್ರಮಾಣ ಮಾಡಿದ್ರೆ ನಾನು ಮಾತಾಡೋದು ಬಿಟ್ಬಿಡ್ತೀನಿ ಅಂತ ಅವತ್ತು ನಿಮ್ಗೆ ಹೇಳಿದ್ದೆ. ಇವತ್ತು ನಾನು ಅದು ರೆಡಿ ಇದ್ದೀನಿ. ನೀವು ಇವತ್ತು ಅದನ್ನು ನೀವು ಪ್ರಮಾಣ ಮಾಡಿದ್ರೆ ನಾನು ಮಾತಾಡೋದು ಬಿಟ್ಬಿಡ್ತೀನಿ. ಅಥವಾ ನಮ್ಮ ಮೇಲೆ ಏನೋ ಡೌಟ್ಸ್ ಇದೆಯಾ, ನಾವೇನೋ ಯಾರಾದ್ರೂ ದುಡ್ಡು ತಗೊಂಡಿದ್ದೀವಿ, ಯಾವುದೋ ಭೂಮಿ ಮಾಡ್ಕೊಂಡಿದ್ದೀವಿ, ಇನ್ನೆಲ್ಲೋ ದರೋಡೆ ಮಾಡಿದ್ದೀವಿ ಅಂತ ಏನಿದೆ, ನಾನು ರೆಡಿ ಇದ್ದೀನಿ. ನಾನು ಆಣೆ ಪ್ರಮಾಣ ಮಾಡೋಕ್ಕೂ ರೆಡಿ ಇದ್ದೀನಿ. ನಾನು ದೇವ್ರು ನಮ್ಮದೇ ಇರ್ಬೋದು, ನಿಮಗೆ ಅದರಿಂದ ಕ್ಲಾರಿಫಿಕೇಶನ್ ಬೇಕಾದ್ರೆ ನಾನು ರೆಡಿ ಇದ್ದೀನಿ. ಇವತ್ತು ರೆಡಿ ಇದ್ದೀನಿ. ನಮ್ಮ ಮನೆ ದೇವ್ರ ಹತ್ರ ಬರ್ತೀರಾ, ನಾನು ಮಾಡೋಕ್ಕೆ ಅಲ್ಲಿ ರೆಡಿ ಇದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಮಾಲೂರಲ್ಲಿ ಏನಾಗ್ತಿದೆ ಅಂದರೆ, ನಂಜೇಗೌಡ ಮತ್ತು ನಂಜೇಗೌಡ ಕುಟುಂಬದ ಅವರಿಬ್ಬರು ಮಕ್ಕಳು ಏನು ಮಾಲೂರಲ್ಲಿ ಆಗ್ತಿರುವಂಥ ಸರ್ಕಾರಿ ಭೂಮಿಗಳಿಗೆ ಅಕ್ರಮ ದಾಖಲಾತಿಗಳನ್ನು ಸೃಷ್ಟಿ ಮಾಡೋದು, ಈ ಗೇರುಪುರ ಅಂಜಿ ಅಂತವನ್ನೆಲ್ಲ ಇಟ್ಕೊಂಡು ಮಾಡ್ತಿದ್ದಾರೆ. ಅದರಲ್ಲಿ ಹರೀಶ್ ನೇರ ಹಸ್ತಕ್ಷೇಪ ಇದೆ ಅಂತ ದೊಡ್ಡ ಆರೋಪ ಕೇಳಿ ಬರ್ತಾನೆ ಇದೆ. ಯಾವುದು ಇದನ್ನು ಕ್ಲಾರಿಫೈ ಮಾಡಲಿ ನಂಜೇಗೌಡರು. ಇಲ್ಲ, ನನ್ನ ಮಗನಿಗೆ ಇಲ್ಲಿ ನಡೀತಾರಂಥ ಯಾವುದು ಈ ತೊರ್ನಳ್ಳಿ ವಿಚಾರ, GI ಗೊಲ್ಲಳ್ಳಿ ವಿಚಾರ, ಅಗ್ರ ವಿಚಾರ, ಚಿಕ್ಕತಿರ್ತಿ ವಿಚಾರ, ದೊಡ್ಡ ಶಿವಾರ 0-0 ವಿಚಾರ, ನನ್ನ ಮಗನ ಹಸ್ತಕ್ಷೇಪ ಇಲ್ಲ, ಹಂಗೇನಾದ್ರೆ ನಾವು ಸರ್ವನಾಶ ಆಗಲಿ ಅಂತ ಒಂದು ಆಣೆ ಪ್ರಮಾಣ ಮಾಡಲಿ, ಇಲ್ಲ ತನಿಖೆಗೆ ಒಳಪಡಿಸ್ಲಿ, ಅವರೇ ಬೇಕಾದ್ರೆ ಒಂದು ದೂರು ಕೊಟ್ಟು.
ಇನ್ನು ಅವರ ಸುನೀಲ್ ಏನಿದ್ದಾನೆ, ಮಾಲೂರಲ್ಲಿ ನಡೀತಾ ಇರುವಂಥ ಈ ಗಾಂಜಾ ಸಪ್ಲೈಯಲ್ಲಾಗಲಿ, ಈ ವೇಷವಾಟಿಕೆಯಲ್ಲಿ, ಈ ಒಂಟಿ ಜೋಡಿಯಲ್ಲಾಗಲಿ, ಈ ಅಂದರ್ ಬಹಾರಲ್ಲಾಗಲಿ, ಈ ಕೆರೆ ಮಣ್ಣೇನು ಅಕ್ರಮವಾಗಿ ತೆಗಿತಿದ್ದಾರೆ ಕಳ್ಳನ ಮಕ್ಕಳು, ಅವ್ರ ಜೊತೆ ಆಗಲಿ, ಇದೇನು ಕಲ್ಲು ಗಣಿಗಾರಿಕೆ, ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡ್ತಿದ್ದಾರೆ ಅಲ್ಲಿ ಇಲ್ಲಿ ಈ ಫಾರೆಸ್ಟ್ ಜಮೀನುಗಳಲ್ಲಿ, ಬೂದಿಕೋಟೆ ಡ್ಯಾಮ್ಗಳ ಹತ್ರ, ಈ ಮಾಸ್ತಿ ಭಾಗದಲ್ಲಿ ಪರ್ಮಿಷನ್ ಇಲ್ಲದ್ರೆ ಕೆಲವರೆಲ್ಲ ಮಾಡ್ತಿದಾರಲ್ಲ, ಅಂತ ಅಯೋಗ್ಯರ ಜೊತೆ ನಮ್ಗೆ ಸಂಪರ್ಕ ಇಲ್ಲ ಅಂತ ಇವರು ಪ್ರಮಾಣ ಮಾಡಲಿ. ಹಂಗೆ ಮಾಡಿಬಿಟ್ರೆ ನಾವು ಇವ್ರ ಬಗ್ಗೆ ಮಾತಾಡೋದೇ ಬಿಟ್ಬಿಡ್ತೀವಿ. ಇವ್ರಿಗೆ ದೊಡ್ಡ ಇದೇನಂದರೆ ಇಡೀ ತಾಲೂಕನ್ನು ಹದಗೆಡಿಸ್ತಾ ಇದ್ದಾರೆ. ಮಾಲೂರಲ್ಲಿ ನಡೀತಿರುವಂಥ ಕಾನೂನು ಬಾಹಿರ ಎಲ್ಲ ಚಟುವಟಿಕೆಗಳಲ್ಲಿ ಇವರ ಪಾತ್ರ ಇದೆ ಅಂತ ಬಲವಾಗಿ ಜನಗಳಲ್ಲಿ ಕೇಳಿ ಬರ್ತಾ ಇದೆ. ಇಲ್ಲ ಇವರು ತನಿಖೆನೇ ಮಾಡಿಸ್ಲಿ ಬಿಡಿ, ದೂರು ಕೊಟ್ಟು ಎಸ್ ಪಿ ಸಾರ್ಗೆ, ಎಸ್ ಪಿ ಸಾರ್ ಇದ್ದಾರೆ, ನನ್ನೊಂದು ವಿಷಯ ಬರ್ತದೆ, ನನ್ನ ಮೇಲೆ ಕೊಟ್ಟಿರೋ ಸುಪಾರಿ ವಿಚಾರದ ಜೊತೆಲಿ ಮಾಲೂರಿನಲ್ಲಿ ನಡೀತಿರುವಂಥ ಈ ಡ್ರಗ್ಸು, ಈ ಗಾಂಜಾ, ಈ ವೇಷವಾಟಿಕೆ, ಈ ಕೆರೆಗಳಲ್ಲಿ ಮಣ್ಣೆತ್ತೋದು, ಕಲ್ಲೆತ್ತೋದು, ಇದೇನು ಈ ಮಟಕ, ಇದೇನೋ ಒಂಟಿ ಜೋಡಿ, ಅಂದರ್ ಬಹಾರ್ ಅಂತಾರಲ್ಲ, ಇವೆಲ್ಲ ಒಂದು ಸಮಗ್ರ ತನಿಖೆ ಮಾಡಲಿಬಿಡಿ. ನಾವು ಸಾಕ್ಷಿಗಳು ಕೊಡ್ತೀವಿ, ವಿಡಿಯೋಗೆ ಸಮೇತ ಕೊಡ್ತೀವಿ. ತನಿಖೆ ಮಾಡಿ ಒಂದು ಒಳ್ಳೆ ಯಾರು ಇದರಲ್ಲಿ ಆರೋಪದಲ್ಲಿದ್ದಾರೆ ಅವರು ಒಳಗಾಕಲಿ. ನಾನು ನಂಜೇಗೌಡರಿಗೆ ಹೇಳೋದಷ್ಟೇ, ನಾವು ಬೆಂಗಳೂರಲ್ಲಿ ಕೆಲವೆಲ್ಲವನ್ನು ನೋಡ್ಕೊಂಡೇ ಬಂದಿದ್ದೀವಿ, ಕೆಲವೆಲ್ಲ ಬೇಡ ಮಾಲೂರಲ್ಲಿ ಸುಮ್ಮನಿದ್ದೀವಿ. ನಾವು ಇನ್ಮೇಲೆ ನಾವು ಒಂದು ವ್ಯವಸ್ಥಿತವಾದಂಥ ತಂಡಗಳು ನಾವು ರೆಡಿ ಮಾಡ್ಕೊಂತೀರಿ. ಈ ಕೆಲಸಕ್ಕೆ ಬರ್ದಿರೋಂಥ ತಿರುಬೋಗಿಗಳನ್ನ ಇಟ್ಕೊಂಡು ಓಡಾಡಿದ್ರೇ ಲೀಡರ್ಗಳಾಗ್ತಾ ಇದ್ದಾರೆ ಇವತ್ತು ನಂಜೇಗೌಡ ಮಕ್ಕಳು ಅಂತ. ಹೌದು, ನಾವು ತುಂಬ ಎಜುಕೇಟೆಡ್ಸ್ನ ಕ್ಯಾಲಿಬರ್ ಇರೋನ ಜೊತೆ ಇಟ್ಕೊಂಡು ನಾವೇನು ಸುಮ್ಮನೆ ನೋಡ್ಕೊಂಡು ಕೂತಿರ್ತೀವಿ ಅಂತ ಹೇಳ್ತೀರಾ? ಪ್ರತಿದಿನ ಒಂದೊಂದು ಕೆಲಸ ಮಾಡ್ಕೊಡ್ತಾ ಇರಿ ಮಾಲೂರಲ್ಲಿ. ಒಂದು ಥ್ಯಾಂಕ್ಸ್ ಹೇಳಿಸ್ಕೊಳ್ಳಲ್ಲ, ಒಂದು ಧನ್ಯವಾದ ತಿಳಿಸ್ಕೊಳ್ಳಲ್ಲ, ಯಾರ ಹತ್ರನೂ ₹1 ದುಡ್ಡು ತಾಳಲ್ಲ. ಮತ್ತು ಅಲ್ಲಿ ಇಲ್ಲಿ ಈ ಯಾವುದೋ ನಾವು ಮಾಡಿರೋಂಥ ಕೆಲಸಗಳಲ್ಲಿ ದುಡ್ಡು ತೊಗೊಂಡಿದ್ದಾರೆ, ಕಮಿಟ್ಮೆಂಟ್ ಆಗಿದ್ದಾರೆ, ಅದರಲ್ಲಿ ದೊಡ್ಡದಾಗಿ ಬರ್ತಾರೋದು ಯಾವುದನ್ನೇ 141 ಇಂದು ಮಂಗಲ. ನಾನು ಫಸ್ಟ್ ಆಫ್ ಆಲ್ ನಮ್ಗೆ ಯಾರು ದುಡ್ಡು ಕೊಟ್ಟರು, ಯಾರು ತಗೊಂಡವರು ಆ ವಿಚಾರಗಳು ಬಿಟ್ಬಿಡಿ. ನಾನು ಅದಕ್ಕೆ ಸಾಕ್ಷಿನೂ ಕೇಳಲ್ಲ, ಮಾತಾಡೋರಿಗೆ ಅದು ಕೇಳಲ್ಲ, ಏನು ಬೇರೆ ಏನು ದಾಖಲಾತಿ ಕೇಳಲ್ಲ. ಆದರೆ ನಾನು ಒಂದು ವಿಚಾರ ಕೇಳ್ತೀನಿ, ಯಾರ್ಯಾರು ಟೀ ಅಂಗಡಿಗಳ ಹತ್ರ ಅಥವಾ ಈ ಕಾಂಗ್ರೆಸ್ ಲೀಡರ್ಗಳು ಮಾತಾಡ್ಕೊಂಡು ಓಡಾಡ್ತಿದ್ರಲ್ಲ, ನೀವು ಒಂದು ವಿಚಾರ ಯಾರಿಗಾರು ಹೇಳ್ರಿ, ಈ ಸಂತಳ್ಳಿ ನಾಟ್ಸಮ್ಮನಿಗೆ ಫೋನ್ ಮಾಡಿ ಹೇಳಿ, ಇಲ್ಲ ನಮಗೆ ಬೇಕಾದವ್ರ ಹತ್ರ ಹೇಳ್ರಿ, ಯಾರಿಗಾದ್ರೂ ಫೋನ್ ಮಾಡಿ. ನಮಗೆ ದುಡ್ಡು ಕೊಡೋದಿರಲಿ ಅಥವಾ ತಗೊಳ್ಳೋದು ಬಿಡೋದೆಲ್ಲ ಬಿಟ್ಬಿಡ್ರಿ, ನಮ್ಮ ಹತ್ರ ಬಂದು ದುಡ್ಡು ವಿಚಾರ ಮಾತಾಡುವಂಥ ಶಕ್ತಿ ಯಾರಿಗಿದೆ ಅಂತ ಗಂಡಸ ಯಾವನಿದ್ದಾನೆ ಮಾಲೂರಲ್ಲಿ? ಕಾಂಪ್ರಮೈಸ್ ಮಾಡೋಂಥ ಶಕ್ತಿ ಯಾವನಿಗಿದೆ ಇಡೀ ಮಾಲೂರು ತಾಲೂಕಲ್ಲಿ ನಮ್ಮನ್ನು? ಹಂಗೇನ ನಾವು ದುಡ್ಡು ಹೋಗಿದ್ರೆ ನಂಜೇಗೌಡನ ಜೊತೆನೇ ಸೇರ್ಕೊಂತ ಇದ್ರಲ್ಲ ನಾವು ಅವತ್ತಿಂದನೂ ಅಷ್ಟೇ. ನಮ್ಮ ಹತ್ರ ಬಂದು ಇದ್ಯಾವುದೋ ತೊರ್ನಳ್ಳಿ ವಿಚಾರ ಇರ್ಬೋದು, ಚಿಕ್ಕತಿರ್ತಿ ವಿಚಾರ ಇರ್ಬೋದು, ಇನ್ನು ಯಾವುದೇ ನಾವು ಕೆಲಸ ಮಾಡಿರೋದು, ಈ ರಾಜಕಾಲಿ ಒತ್ತುವರಿಗಳು, ಸರ್ಕಾರಿ ದಾರಿಗಳು ಒತ್ತುವರಿಗಳು, ಈ ಸರ್ಕಾರಿ ಭೂಮಿ ಅಕ್ರಮ ದಾಖಲಾತಿಗಳು ಸೃಷ್ಟಿ ಮಾಡಿರೋದು, ಇವು ಯಾವನಾಗಲಿ ನಮ್ಮ ಹತ್ರ ನಿಂತ್ಕೊಂಡು ನೋಡಪ್ಪ ಇವನೇ ನಿನ್ನ ಜೊತೆ ಕಾಂಪ್ರಮೈಸ್ ಮಾಡಿಸಿ ಅಂತ ನೋಡಿಸ್ಬಿಡ್ರಿ, ನಾನು ಈ ಮಾಲೂರು ಬಿಟ್ಬಿಡ್ತೀನಿ. ನಮ್ಮ ಹತ್ರ ನಿಂತು ಕಾಂಪ್ರಮೈಸ್ ವಿಷಯನಾಗಲಿ ಅಥವಾ ದುಡ್ಡು ವಿಷಯನಾಗಲಿ ಮಾತಾಡೋ ಗಂಡಸು ಮಾಲೂರಲ್ಲಿ ಇನ್ನೂ ಹುಟ್ಟಿಲ್ಲ, ಆ ತಾಕತ್ ಯಾವನಿಗಿಲ್ಲ. ನಮ್ಮ ಹತ್ರ ಬಂದು ದುಡ್ಡನ್ನ ಮಾತಾಡಿ, ದುಡ್ಡು ವಿಚಾರ ನಮ್ಮ ಹತ್ರ ಮಾತಾಡಿ ಸೇಫಾಗಿ ವಾಪಸ್ ಮಾಲೂರಿಗೆ ಹೋಗೋನು ಯಾವನು ಇಲ್ಲ, ಹೊಡೆದೇ ಕಳಿಸೋದಂಥವ್ರನ್ನ. ಸೊ ಹಂಗಿರ್ಬೇಕಾದ್ರೆ ನಮ್ಮ ಬಗ್ಗೆ ಎಲ್ಲರೂ ಮಾತಾಡ್ಕೊಳ್ಬೇಕಾದ್ರೆ ಎಚ್ಚರವಾಗಿರಲಿ. ನಮ್ಮ ವಿಷಯಗಳಿಗೆ ಕೈ ಹಾಕೋಕ್ಕೆ ಮುಂಚೆ ತುಂಬ ಎಚ್ಚರವಾಗಿರಿ. ನಾವು ಎಲ್ಲವನ್ನು ನೋಡಿದ್ದೀನಿ, ಎಲ್ಲರನ್ನೂ ಜೊತೆಲಿ ಇಟ್ಕೊಂಡು ನಾವು ಯಾವುದನ್ನು ದುರುಪಯೋಗ ಪಡಿಸ್ಕೊಳ್ಳಲ್ಲ. ನಮ್ಗೆ ಯಾರೋ ಗೊತ್ತು, ನಮ್ಗೆ ಇನ್ಯಾವರೋ ಗೊತ್ತು ಅನ್ನೋ ಕಾರಣಕ್ಕೆ ನಾವೆಲ್ಲೂ ಹೇಳ್ಕೊಳ್ಳಲ್ಲ, ನಾವು ಆ ವಿಚಾರಗಳನ್ನು ದುರುಪಯೋಗ ಪಡಿಸ್ಕೊಳ್ಳಲ್ಲ, ನಮ್ಗೆ ಅಗತ್ಯ ಇಲ್ಲ. ನಾವು ಎಲ್ಲಿವರೆಗೂ ಸರಿ ಇರ್ತೀರಿ ಅಲ್ಲಿವರೆಗೂ ಕೆಲವರನ್ನ ತಗೊಂಬಂದು ನಾವು ಹೇಳೋವಂಥ ಅಗತ್ಯ ಇಲ್ಲ. ನಾವು ಯಾವತ್ತು ಕೆಟ್ಟವ್ರು ಇರ್ತೀರಿ, ನಾವು ಯಾವತ್ತು ಕಳ್ಳರು ಇರ್ತೀರಿ, ಕಾಕರು ಇರ್ತೀರಿ, ದರೋಡೆಕೋರು ಇರ್ತೀರಿ, ಅವತ್ತು ನಮಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅನ್ನೋಂಥ ಅನಿವಾರ್ಯತೆಗಳು ಸೃಷ್ಟಿ ಆಗ್ತದೆ. ಬಿಟ್ಟರೆ ನಾವು ಸರಿ ಇರೋವರೆಗೂ ನಮಗೆಲ್ಲವೂ ಸರಿ ಇರ್ತದೆ. ಅಗ್ನಿ ಶ್ರೀಧರ್ ಸರ್ ಹೇಳಿದ್ದಾರೆ, ಮಾಲೂರಲ್ಲಿ ಏನೇ ಆದರೂ ಕೂಡ ನಾವು ಖಂಡಿತವಾಗಿ ನಿಮ್ಮ ಜೊತೆ ಇರ್ತೀರಿ, ಇನ್ನಷ್ಟು ಜಾಸ್ತಿ ಮಾಡಿ, ಈ ಭ್ರಷ್ಟಾಚಾರಿಗಳ ವಿರುದ್ಧ ಏನು ಮಾಡ್ತಾಯಿದ್ರಿ ಅದು ಇನ್ನಷ್ಟು ಜಾಸ್ತಿ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಸರ್ ನಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ದಾರೆ. ನಾನು ನಿಮಗೆ ಹೇಳೋದಷ್ಟೇ, ನಿಮ್ಮ ಹತ್ರ ಯಾವುದಾದ್ರು ದಾಖಲಾತಿಗಳಿದ್ರೆ ನಾಳೆ ಬೆಳಗಿನ ಸೋಷಿಯಲ್ ಮೀಡಿಯಾಗಳಿಗೆ ಹಾಕಲ್ರಿ, ಅಗ್ನಿ ಶ್ರೀಧರ್ ಸರ್ ಗಮನಕ್ಕೆ ತಗೊಂಬನ್ರಿ. ಸರ್ ತುಂಬ ಸೀರಿಯಸ್ ಆಗಿ ಹೇಳ್ತಾರೆ ಅವಾಗ, ಇಲ್ಲ ನಮ್ಮನ್ನು ದೂರ ಇಡ್ತಾರೆ ಅವಾಗ. ಸೊ ಅದೊಂದು ಒಳ್ಳೆ ನಿಮಗೆ ಅನುಕೂಲ ಆಗ್ತದೆ. ನಾನು ಈ ಮುಖೇನ ಮಾಲೂರು ಜನಕ್ಕೆ ಹೇಳ್ತಾ ಇರೋದೇನೆಂದರೆ, ಮಾಲೂರಿನ ಶಾಸಕರಾದಂಥ ನಂಜೇಗೌಡ ಸುಪಾರಿ ಕೊಡೋ ಮಟ್ಟಕ್ಕೆ ಅವರು ಬಂದು ತಲುಪಿದ್ದಾರೆ. ಈ ವಿಚಾರಗಳು ನಾನು ಸಮಾಜದ ಮುಂದೆ ಇಡಬೇಕಾಗಿತ್ತು, ಆದರೆ ಅದನ್ನು ಅಗ್ನಿ ಶ್ರೀಧರ್ ಸರ್ ಅವತ್ತೇ ವಿಡಿಯೋ ಮಾಡೋಕ್ಕೆ ಹೇಳಿದ್ರು, ನಂಗೆ ತಡವಾಯಿತು. ಮತ್ತೆ ಸಾರ್ 2-3 ಸಾರಿ ಕಾಲ್ ಮಾಡಿದಾಗ ನಾನೇ ಮಾಡಿದಾಗಲೂ ಕೂಡ ಬೇರೆ ವಿಚಾರಗಳಿಗೆ ಮಾಡಿದ ವಿಡಿಯೋ ಅಂದರೆ ಇಲ್ಲ ಅಂದರೂ ನೆನ್ನೆನೂ ಮಾಡಿದಾಗಲೂ ಹೇಳಿದ್ರು ಇಮಿಡಿಯೇಟ್ಲಿ ವಿಡಿಯೋ ಮಾಡಿಬಿಡು ಅಂತ ನಾನು ಇವತ್ತು ಮಾಡ್ತಾಯಿದ್ದೀನಿ. ಅಗ್ನಿ ಶ್ರೀಧರ್ ಸರ್ ಹತ್ರ ಹೇಳಿರೋ ವಿಚಾರ ನಂಜೇಗೌಡ ಏನು ಅಂದರೆ, ನಾನು ಅವ್ರ ತಂದೆ ವಯಸ್ಸಾಗಿದೆ, ನನಗೆ ಇವನು ಮಾತಾಡ್ತಾನೆ, ಗೌರವ ಕೊಡಿ ಅಂತ ನಾನು ಸಾರ್ ಗಮನಕ್ಕೆ ತಂದೆ ಇತ್ತೀಚೆಗೆ ಕೊಡ್ತಾಯಿದ್ದೀನಿ ಸರ್, ನಾನು ಇನ್ಮೇಲೆ ಅದನ್ನು ಮುಂದುವರಿಸ್ತೀನಿ ಅಂತ ಕೂಡ ಸಾರಿಗೆ ಹೇಳಿದೆ ನಾನು. ಸೊ ಹಾಗಾಗಿ ಭ್ರಷ್ಟರಿಗೆಲ್ಲ ಈ ದೇಶದಲ್ಲಿ ಗೌರವ ಕೊಡೋದು ಬೇಕನ್ನೋದು ಇದೆಯಲ್ಲ ಅದು ತುಂಬ ದೂರ ಅಂತ. ಆದರೆ ವಯಸ್ಸಿಗಾದ್ರೂ ಕತ್ತೆಗೆ ವಯಸ್ಸಾಗ್ತದೆ ಹಂಗೆ ಆಗ್ಬಿಟ್ಟಿದೆ, ಗೌರವ ಕೊಡ್ಬೇಡ ಏನೂ ಆಗಲ್ಲ ಅನ್ನೋದನ್ನು ಒಂದು ನಿರ್ಧಾರ ನಾನು ಹಿಂದೆನೂ ಮಾಡಿದ್ದೆ.
ಸೊ ಅದನ್ನು ಮುಂದುವರಿಸ್ತೀನಿ ಸಹ. ಹಿಂದೆ ಸಂತಳ್ಳಿ ನಾಣಸಮ್ಮಣ್ಣನವರು ಮಾತಾಡಿರೋ, ನಿದ್ರಮಂಗಲ ವೆಂಕಟರಾಮಣ್ಣನವರು ಮಾತಾಡಿರೋ, ಅದನ್ನು ಮುಂದುವರಿಸ್ತೀನಿ. ಸೊ ಈ ಕೊಲೆ ಸುಪಾರಿಗಳು ಅವು ನಾವು ಯಾವ ಎದುರು ಅಲ್ಲ. ಈ ಭ್ರಷ್ಟಾಚಾರ ವಿರುದ್ಧ ಹೋರಾಟವನ್ನು ನಾನು ಮುಂದುವರಿಸ್ತಾನೆ ಇರ್ತೀನಿ. ನೀವು ಏನೇನು ಮಾಡೋಕ್ಕಾಗುತ್ತೋ ನೀವು ಮಾಡಿ. ನಮ್ಮ ಹಿಂದೆನೂ ದೊಡ್ಡವರು ಅನ್ನೋರು ಇದ್ದಾರೆ. ನಾನು ಇದನ್ನು ಕಾಂಗ್ರೆಸ್ಸಲ್ಲಿ ತುಂಬ ಹಿರಿಯ ರಾಜಕಾರಣಿಗಳು ಗಮನಕ್ಕೆ ತಂದಿದ್ದೀನಿ. ಅವರು ಕೂಡ ಮಾತಾಡ್ತೀನಿ ಈ ವಿಚಾರವಾಗಿ ಅಂತ ಹೇಳಿದ್ದಾರೆ. ಸೊ ಇಷ್ಟು ವಿಷಯಗಳನ್ನ ಗಮನಕ್ಕೆ ತರಬೇಕಾಯಿತು. ಮಾಲೂರಲ್ಲಿ ಸರ್ಕಾರಿ ಭೂಮಿಗಳಿಗೆ ಅಕ್ರಮ ದಾಖಲಾತಿಗಳು ಸೃಷ್ಟಿ ಮಾಡೋದು ಮಾತ್ರ ಅಲ್ಲ, ಟೆಂಡರ್ಗಳಲ್ಲಿ ಕೊಳ್ಳೆ ಹೊಡೆಯೋದಲ್ಲ, ಈ ಕಲ್ಲು ಮಣ್ಣಲ್ಲಿ ಹೊಡೆಯೋದಲ್ಲ, ಈ ವೇಷವಾಟಿಕೆ, ಡ್ರಗ್ಸು, ಗಾಂಜಾ, ಚಟ್ಕ, ಮಟ್ಕ, ಈ ಅಂದರು ಬಾರ್ ಎಲ್ಲದರಲ್ಲೂ ಕೂಡ ನಂಜೇಗೌಡರ ಮತ್ತು ಅವ್ರ ಕುಟುಂಬ ಅಂದರೆ ಅವ್ರ ಮಕ್ಕಳು ಹರೀಶ್ ಮತ್ತು ಸುನಿಲ್ ಇನ್ವಾಲ್ವ್ಮೆಂಟ್ ಇದೆ ಅನ್ನೋ ಒಂದು ದೊಡ್ಡ, ಅವ್ರ ಜೊತೆಲಿರೋರೆಲ್ಲ ಮಾಡಿಸ್ತಾರೆ ಅನ್ನೋದನ್ನು ಒಂದು ದೊಡ್ಡ ಆರೋಪ ಇದೆ. ಆ ಆರೋಪ ಮುಕ್ತ ಆಗಬೇಕಾದ್ರೆ ನೀವು ಬಹಿರಂಗ ಮಾತಾಡಬೇಕು. ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಗಾಂಜಾ ನಡೆಯಕ್ಕೆ ಬಿಡಲ್ಲ, ಈ ಆನ್ಲೈನ್ ಬೆಟ್ಟಿಂಗ್ ನಡೆಯಕ್ಕೆ ಬಿಡಲ್ಲ, ಇಲ್ಲಿಗೆ ಒಂದು ಲೋಡು ಕೆರೆಯಲ್ಲಿ ಮಣ್ಣು ತೆಗಿಯಕ್ಕೆ ಬಿಡಲ್ಲ, ಒಂದು ಕಲ್ಲು ಗುಟ್ಟೆ ಹೋಗಿ ಬಿಡಲ್ಲ ಅಂತ ಕುತ್ಕೊಳ್ಳಿ ನೋಡೋಣ. ನಿಮ್ಮ ತಾಕತ್ತಿದ್ರೆ ಯಾಕೆ ನೀವು ಮಾಡಲ್ಲ? ನಿಮ್ಮ ಜೊತೆ ಇರೋರೆಲ್ಲ ಮಾಡ್ತಾಯಿದ್ದಾರೆ. ನೀವು ಅದನ್ನು ನೋಡ್ಕೊಂಡು ಅವ್ರ ಜೊತೆಯಿಂದ ಏನೇನು ಪಡ್ಕೊಬೇಕು ಅನುಕೂಲಗಳು ಪಡ್ಕೊಂಡಿದ್ದೀರಿ. ಸೊ ನಾನು ಇಷ್ಟೆಲ್ಲ ಗಮನಕ್ಕೆ ತರಬೇಕಿತ್ತು, ತಂದಿದ್ದೀನಿ. ನಾವು ನಮ್ಮ ಹೋರಾಟವನ್ನು, ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟನ ನಿಲ್ಲಿಸಲ್ಲ. ಮತ್ತು ಇನ್ನೊಬ್ಬರು ಯಾರೋ ಇನ್ನೊಂದು ಈ ಹೇಳಿಕೆ ಕೇಳಿದೆ, ಹಾಕೋಂಥ ಬಟ್ಟೆ, ವಾಚ್ ಎಷ್ಟು, ಇನ್ನೊಂದೆಷ್ಟು ಅಂತ ಮಾತಾಡಿದ್ದು ಕೇಳಿಸ್ಕೊಂಡೆ ನಾನು. ಸೊ ನಾವು ಯಾರಿಗೆ 1 ಕೋಟಿ ರೂಪಾಯಿ ಹಣ ಕೊಟ್ಟಿದ್ದೀವೋ, ಲೀಗಲಾಗಿ ನಮ್ಗೆ ಯಾರು 1-2.5 ಲಕ್ಷ ತಿಂಗಳು ಕೊಡದೆ ಅವರು ಕೂಡ ನಮ್ಮ ಬಟ್ಟೆ ಏನೋ, ನಮ್ಮ ವಾಚ್ ಏನೋ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ. ಏನೋ ನಂಜೇಗೌಡರು ಖುಷಿ ಪಡಿಸೋಕ್ಕೆ ಮಾತಾಡ್ತಿದ್ದಾರೆ, ಮಾತಾಡಲಿ. ನಾವು ಪ್ರಾಮಾಣಿಕವಾಗಿ ಬದುಕ್ತಾ ಇದ್ದೀವಿ. ಹಂಗೇನಾದರೂ ಪ್ರಾಮಾಣಿಕವಾಗಿ ಬದುಕುತ್ತಾ ಇಲ್ಲ ಅಂದರೆ ಸರ್ಕಾರನೂ ನಿಮ್ಮದೇ, ವ್ಯವಸ್ಥೆನೂ ನಿಮ್ಮದೇ, ಅಧಿಕಾರಿಗಳು ನಿಮ್ಮವರೇ. ಯಾವ್ದಾದ್ರು ಒಂದು ಸಾಕ್ಷಿಯನ್ನು ಒದಗಿಸ್ಕೊಟ್ರೆ ನಾನು ಮಾಲೂರು ತಾಲೂಕಿಗೆ ಬಿಟ್ಬಿಡ್ತೀನಿ. ಯಾರನ್ನ ಅಧಿಕಾರಿಗಳ ಹತ್ರ 1 ರೂಪಾಯಿ ಹಣ ಕೇಳಿರೋದಾಗಲಿ, ನಮ್ಮ ಸ್ವಂತ ಕೆಲಸ ಮಾಡಿಸ್ಕೊಂಡಿರೋದಾಗಲಿ, ಅಥವಾ ಯಾರಾದರೂ ನಾವು ಕೆಲಸ ಡೈಲಿ ಮಾಡ್ಕೊಡ್ತಿರಲ್ಲ, ಶ್ರೀಮಂತರಾಗಲಿ ಬಡವರಾಗಲಿ, ಯಾರಾದ್ರೂ ಅದು 1 ರೂಪಾಯಿ ದುಡ್ಡು ತಗೊಂಡಿರೋದಾಗಲಿ, ಒಂದು ಥ್ಯಾಂಕ್ಸ್ ಹೇಳ್ರಿ ಅಂತ ಹೇಳಿದ್ರೆ ನಾವು ತಾಲೂಕು ಬಿಟ್ಬಿಡ್ತೀವಿ ಅಂತ ಹೇಳುತ್ತಾ ಈ ವಿಷಯಗಳನ್ನ ನಿಮ್ಗೆ ಗಮನಕ್ಕೆ ತರಬೇಕಾಯಿತು. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್, ಜೈ ಭಾರತ್.